ಐ ಜಿ ಪಿ ಅಂತಲೂ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೋದ್ವಿ ನಾವು, ಹೋಗಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ವಿ. ಅವರು ನನಗೆ ಆಮೇಲೆ ACP ಮೇಡಮ್ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಮಾಡಿದ್ರು. ಆವಾಗ ACP ಮೇಡಮ್ಮು ರಿಂಗ್ಸ್ ಕೈಗೆ ತೊಗೊಂಡ್ರು. ಅವರು ತೊಗೊಂಡ ಮೇಲೆ ಅವರು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ರು ಅವ್ರನ್ನ ಚೇಂಜ್ ಮಾಡಿದ್ರು. ಮಾಡಿ ಮತ್ತು ಗೋವರ್ಧನ್ ಸರ್ ಅಂತ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ನ ಕಾಡುಗೋಡಿ ಸ್ಟೇಷನ್ಗೆ ಕೂರಿಸಿದ್ರು ಸರ್ ಅವ್ರನ್ನ. ಅವರು ನಿಜವಾಗ್ಲಿ ಇದು ನನ್ನ ಪಾಪುಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸೋದ್ರಿಂದ ಹೀರೋಗಳಂದರೆ ಅವರೇ ಸರ್. ACP ಮೇಡಮ್ಮು ಮತ್ತು ಗೋವರ್ಧನ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಕೈಗೆ ತೊಗೊಂಡು ಅವ್ರು ಹೇಳಿದ್ರು ನನಗೆ, ಸರ್ ನನ್ನ ಸ್ವಲ್ಪ ಟೈಮ್ ಕೊಡಿ, ಕೇಸ್ ಸ್ಟಡಿ ಮಾಡ್ಕೊತೀನಿ ನಾನು ಅಂತ ಹೇಳಿದ್ರು ಸರ್. ಒಂದು ವಾರ ಅವ್ರು ಬಂದು ವಾರ 10 ದಿನ ಅಷ್ಟೇ ಆಗಿರುತ್ತೆ ಸರ್, ಜಾಸ್ತಿ ಆಗಿಲ್ಲ. ಈಗ ಏನಕ್ಕೆ ಯಾವ ರೀತಿ ಮಗುನ ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಸರ್? ಅದು ಒಂದು ಔಟ್ಸೆಟ್ ನೋಡೋದಕ್ಕೆ ಕುತ್ತಿಗೆ ಸಿಕ್ಕಿದ್ದಾರೆ, ಇಲ್ಲಿಗೆಲ್ಲ ಹೊಡ್ತಾ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡ್ತಾ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡ್ತಾ ಬಿದ್ದಿದ್ದು. 5 ವರ್ಷದ ಮಗು ಅದು ಯಾವ ಮಾನವೀಯಕ್ಕೆ ಜನರು ಗೊತ್ತಿಲ್ಲ ನೋಡಿ ಸರ್. ಏನಕ್ಕೆ ಸರ್ ಅವ್ನ ಮಗು ಮೇಲೆ ದ್ವೇಷ ಇಟ್ಟಿದ್ದಾರೆ ಹೆಂಡತಿಗೆ ಮತ್ತು ಸರ್? ಅವನ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ತಾ ಇದ್ದೇನೆ ಸರ್. ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತ ಸರ್. ಅವಳಿಗೆ ಏನೋ ಬಣ್ಣ ವಿಚಾರ ಸರ್. ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೊಟೊ ಹಣ್ಣು ತಂದಿದ್ದಾಳೆ ಸರ್. ಅವರು ತುಂಬ ಚೆನ್ನಾಗಿದ್ದಾರೆ ಸರ್. ಅವರು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಲರ್, ನನ್ನ ಕಾಂಪ್ಲೆಕ್ಷನ್ ಇಟ್ಟಿದ್ದಾರೆ ಸರ್. ಮೊದಲಿಗೆ ಹೇಳ್ತಾ ಇದ್ದೆ, ಪಾಪು ಏನಾದ್ರು ತಪ್ಪು ಬಿಟ್ಟಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹೀಗೆ ಅಂತ. ನಾನೇನೋ ತಮಾಷೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ, ಈ ಥರ ಮಾಡ್ತಾಳೆ ಅನ್ನೋದು ನನ್ನ ಕನ್ಸ್ಪೆನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಈಗ